ಭಾರಿ ನಿರೀಕ್ಷೆಯನ್ನ ಮೂಡಿಸಿದಂತಹ ಕೇಂದ್ರ ಬಜೆಟ್ ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಮಂಡನೆಯನ್ನ ಮಾಡಿದ್ದಾರೆ. ಆದ್ರೆ ಸಾಕಷ್ಟು ಕನ್ಫ್ಯೂಷನ್ಸ್ ಇದೆ. ಅಂದ್ರೆ ಇದು ಆರ್ಥಿಕ ವಲಯದಲ್ಲಿ ಯಾವ ರೀತಿ ಬರುತ್ತೆ, ಜೊತೆಗೆ ಒಂದಷ್ಟು ಈಗ ನಮ್ಮಂತಹ ನಾರ್ಮಲ್ ಪೀಪಲ್ ಗಳಿಗೆ ಒಂದಷ್ಟು ಬಜೆಟ್ ನ ಪಾಯಿಂಟ್ಸ್ ಗಳು ಅರ್ಥನೇ ಆಗಿರಲ್ಲ. ಸದ್ಯ ಈಗ ನಾನು ಆರ್ಥಿಕ ತಜ್ಞರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಇವತ್ತು ಬಜೆಟ್ ಮಂಡನೆ ಆಗಿದೆ. ಸೊ ಸಾಕಷ್ಟು ನಿರೀಕ್ಷೆಗಳಿದ್ವು. ಆದ್ರೆ ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಓಡಾಡ್ತಾ ಇದೆ, ಕರ್ನಾಟಕಕ್ಕೆ ಏನೂ ಇಲ್ಲ ಅಂತ. ನಿಮ್ಮ ಪಾಯಿಂಟ್ ಅಲ್ಲಿ ಹೇಳೋದಾದ್ರೆ ಏನು ಸರ್? ಇದು ಮೊದಲನೇದಾಗಿ ಸೆಂಟ್ರಲ್ ಬಜೆಟ್ ಸ್ಟೇಟ್ ಬಜೆಟ್ ಅಲ್ಲ, ಬರೀ ಕರ್ನಾಟಕ ಅಲ್ಲ, ಇಡೀ ಬಜೆಟ್ ಅನ್ನ ನಾವು NDA ಬಜೆಟ್ ಆಗಿ ಖಂಡಿತ ನೋಡಬೇಕಾಗುತ್ತೆ. ಯಾಕಂದ್ರೆ ಲಾಸ್ಟ್ ಟೈಮ್ ಬಜೆಟ್ ನಲ್ಲಿ ಸಂಪೂರ್ಣ ಮೆಜಾರಿಟಿ ಬರೀ ಬಿಜೆಪಿಗೆನೆ ಇತ್ತು. ಈ ಸಲ ಏನು ಬಿಹಾರ್ ಆಗಿರ್ಬೋದು ಅಥವಾ ಈ ಸಲ ಏನು ನಿಮಗೆ ಎಸ್ಪೆಷಲಿ ಚಂದ್ರಬಾಬು ನಾಯ್ಡು ಅವರ ತೆಲಂಗಾಣ ಆಗಿರ್ಬೋದು, ಆಂಧ್ರ ಪ್ರದೇಶ, ಇವ್ರದ್ದು ಏನು ಇವಾಗ ಸಪೋರ್ಟಿನ ಮುಖಾಂತರ NDA ಗವರ್ಮೆಂಟ್ ಇವತ್ತು ಬಜೆಟ್ ಅನ್ನ ಕೊಡ್ತಾ ಇದೆ. ಹಾಗಾಗಿ ಇವತ್ತಿನ ಬಜೆಟ್ ಖಂಡಿತವಾಗ್ಲೂ ಒಂಚೂರು ಸ್ಟೇಟ್ ಗಳನ್ನ ನೋಡೋದಾದ್ರೆ ಬಿಹಾರ್ ಮತ್ತೆ ತೆಲಂಗಾಣ ಫೋಕಸ್ಡ್ ಬಜೆಟ್ ಅನ್ನೋದ್ರಲ್ಲಿ ತಪ್ಪಾಗ್ಲಾರದು. ಕರ್ನಾಟಕ ಅಲ್ಲ, ಬೇರೆ ಯಾವುದೇ ರಾಜ್ಯಗಳಿಗೆ ಈ ಎರಡು ರಾಜ್ಯವನ್ನ ಹೊರತುಪಡಿಸಿದ್ರೆ ಫೋಕಸ್ ಅನ್ನ ಖಂಡಿತವಾಗ್ಲೂ ಕೊಡ್ಲಿಲ್ಲ ಈ ಬಜೆಟ್ ನಲ್ಲಿ. ಆದ್ರೆ ಒಟ್ಟಾರೆ ಬಜೆಟ್ ಏನಿದೆ ಅದು ಎಲ್ಲಾ ರಾಜ್ಯಗಳಿಗೂ ಕೂಡ ಖಂಡಿತವಾಗ್ಲೂ ಸಿಗುತ್ತೆ. ಮೈಟ್ ಬಿ ಎರಡು ರಾಜ್ಯಗಳಿಗೆ ಒಂಚೂರು ಜಾಸ್ತಿ ಒತ್ತನ್ನ ಕೊಟ್ಟಿದ್ದಾರೆ, ಯಾಕಂದ್ರೆ ಇದು NDA ನ ಬಜೆಟ್ ಆಗಿತ್ತು. ಈ ಸಲ ಬರೀ ಬಿಜೆಪಿಯ ಸಿಂಗಲ್ ಮೆಜಾರಿಟಿ ಬಜೆಟ್ ಆಗಿರಲಿಲ್ಲ. ಓಕೆ ಸರ್, ಈಗ ಇನ್ನೊಂದ್ ಕಡೆಯಾಗಿ ರಾಜಕೀಯವಾಗಿ ನೋಡೋದಾದ್ರೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಬಿಜೆಪಿ ಅವ್ರಿಗೆ ಇದ್ ಮಾಡ್ತಾರೆ, ಬಿಜೆಪಿ ಅವ್ರು ಮತ್ತೆ ಕಾಂಗ್ರೆಸ್ ಇದ್ ಮಾಡ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಜನರಿಗೆ ಇದರಿಂದ ಎಫೆಕ್ಟ್ ಆಗ್ತಾ ಇದೆಯಾ? ಅಂದ್ರೆ ವಿಚಾರವನ್ನೇ ಮರೆತು ಎಲ್ಲೋ ಒಂದ್ ಕಡೆ ರಾಜಕೀಯದಂತಹ ಬೇಳೆಯನ್ನ ಬೇಯಿಸ್ಕೋತಾ ಇದಾರಾ ಅಂತ ಸರ್? ಖಂಡಿತ ಇಲ್ಲೇನಾಗ್ತಾ ಇದೆ, ಇವತ್ತು ಜನಸಾಮಾನ್ಯರಿಗೆ ಅವ್ರಿಗೆ ಇದು ಕಾಂಗ್ರೆಸ್ ಆಗಿರ್ಬೋದು ರಾಜ್ಯದಲ್ಲಿ ಅಥವಾ ಸೆಂಟ್ರಲ್ ಅಲ್ಲಿ ಏನು ಇವತ್ತು ಬಿಜೆಪಿ ಅಥವಾ NDA ಸರ್ಕಾರ ನಡೀತಾ ಇದೆ, ಜನಸಾಮಾನ್ಯರಿಗೆ ಏನಾಗಿದೆ ಅಂದ್ರೆ ಈ ಬಜೆಟ್ ಇಂದ ನಮಗೆ ಮಿಡಲ್ ಮೆನ್ಗಾಗಿರ್ಬೋದು, ಲೋಯರ್ ಮಿಡಲ್ ಕ್ಲಾಸ್ ಆಗಿರ್ಬೋದು, ಸ್ಯಾಲರಿಡ್ ಕ್ಲಾಸ್ ಆಗಿರ್ಬೋದು, ಎಲ್ಲರಿಗೂ ಏನು ಬದಲಾವಣೆಗಳನ್ನ ತರ್ತಾ ಇದ್ದಾರೆ. ರಾಜ್ಯದಲ್ಲಿ ಏನ್ ಬೆನಿಫಿಟ್ ಸಿಗ್ತಾ ಇದೆ, ಕೇಂದ್ರದಲ್ಲಿ ನಮ್ಗೆ ಏನ್ ಬೆನಿಫಿಟ್ ಸಿಗ್ತಾ ಇದೆ ಅದನ್ನ ನೋಡ್ತಾ ಇದ್ದಾರೆ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಮಗೆ ಬೆಕ್ಕು ಇಲಿ ಹಿಡಿಬೇಕು, ಅದು ಬಿಳಿದಾಗಿರ್ಲಿ ಕರಿದಾಗಿರ್ಲಿ, ಯಾವುದೇ ನ್ಯಾಷನಲ್ ಪಾರ್ಟಿ ಆಗಿರ್ಲಿ, ಕಾಂಗ್ರೆಸ್ ಆಗಿರ್ಲಿ ಅಥವಾ JDS ಆಗ್ಲಿ ಅಥವಾ ನೀವು ಬಿಜೆಪಿ ಆಗಿರ್ಬೋದು. ಸೊ ನಮಗೇನ್ ಬೇಕು ಜನಸಾಮಾನ್ಯರಿಗೆ ಇವತ್ತು ನಮಗೆ ಪ್ರಗತಿ ಬೇಕು. ದೇಶದಲ್ಲಿ ನಮ್ಮ ಜೀವನದಲ್ಲಿ ಸುಧಾರಣೆ ಆಗಬೇಕು. ಯಾರ್ಯಾರು ತೆರಿಗೆಗಳನ್ನ ಕಟ್ತಾ ಇದ್ದಾರೆ, ಸ್ಯಾಲರಿಡ್ ಕ್ಲಾಸ್ ಆಗಿರ್ಬೋದು ಅಥವಾ ಬೇರೆ ಜನಗಳಿಗೂ ಕೂಡ ತೆರಿಗೆಗಳ ಹೊರೆ ಆಗದೇನೆ ಅವರು ಖಂಡಿತವಾಗ್ಲೂ ಬೆನಿಫಿಟ್ಸ್ಗಳು ಜಾಸ್ತಿ ದೇಶದಲ್ಲಿ ಸಿಗಬೇಕು. ಇದು ಬೇಕು, ಇದನ್ನ ಖಂಡಿತವಾಗ್ಲೂ ಜನಸಾಮಾನ್ಯರು ನೋಡ್ತಾ ಇದ್ದಾರೆ. ಓಕೆ ಸರ್, ಈಗ ಕೊನೆಯದಾಗಿ ಹೇಳೋದಾದ್ರೆ ಸರ್, ಈ ಬಾರಿಯ ಬಜೆಟ್ ಎಷ್ಟರ ಮಟ್ಟಿಗೆ ತನ್ನ ನಿರೀಕ್ಷೆಯನ್ನ ಮುಟ್ಟಿದೆ ಅನ್ನುವಂಥದ್ದು ಸರ್? ಸೊ ನನ್ನ ಪ್ರಕಾರ ಇವತ್ತಿನ ಬಜೆಟ್ ಅನ್ನ ತಾವು ನೋಡೋದಾದ್ರೆ ಎಸ್ಪೆಷಲಿ ಏನು ಸ್ಯಾಲರಿಡ್ ಕ್ಲಾಸ್ ಅವ್ರಿಗೆ ಇದ್ದಾರೆ ಅವ್ರಿಗೆ 17,500 ರೂಪಾಯಿ ತೆರಿಗೆಗಳಲ್ಲಿ ವಿನಾಯಿತಿಯನ್ನ ಇವತ್ತಿನ ಬಜೆಟ್ ನಲ್ಲಿ ಸಿಗ್ತಾ ಇದೆ. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಏನು ಮುಂಚೆ 50,000 ಇತ್ತು ಅದನ್ನ 75,000 ಮಾಡಿದ್ದಾರೆ. ಅದೇ ರೀತಿ ನ್ಯೂ ಟ್ಯಾಕ್ಸ್ ರಿಜಿಮ್ಗೆ ಜಾಸ್ತಿ ಜನ ಬರ್ಲಿ ಅನ್ಬಿಟ್ಟು ಈ ಬೆನಿಫಿಟ್ಸ್ ಗಳನ್ನ ಬರೀ ನ್ಯೂ ಟ್ಯಾಕ್ಸ್ ರಿಜಿಮ್ಗೆ ಮಾತ್ರ ಕೊಡ್ತಾ ಇದ್ದಾರೆ, ಓಲ್ಡ್ ಟ್ಯಾಕ್ಸ್ ರಿಜಿಮ್ಗೆ ಕೊಡ್ತಾ ಇಲ್ಲ. ಈಗ ಆಲ್ರೆಡಿ 70% ತೆರಿಗೆಯನ್ನ ಯಾರು ಫೈಲ್ ಮಾಡ್ತಾ ಇದ್ದಾರೆ ಅವ್ರು ಎಲ್ಲರೂ ಕೂಡ ಆಲ್ರೆಡಿ ನ್ಯೂ ಟ್ಯಾಕ್ಸ್ ರೆಜಿಮ್ ಅಲ್ಲಿ ಇದ್ದಾರೆ. ಮತ್ತಷ್ಟು ಜನ ಅದರಲ್ಲಿ ಬರ್ಲಿ ಅನ್ನೋದಕ್ಕೋಸ್ಕರ ಈ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಏನು 50,000ದಿಂದ 75,000 ಮಾಡಿದ್ರು ಅದು ಬರೀ ನ್ಯೂ ಟ್ಯಾಕ್ಸ್ ರೆಜಿಮ್ಗೆ ಮಾಡಿದ್ದಾರೆ. ಜೊತೆಗೆ ಈಗ ಏನು ಟ್ಯಾಕ್ಸ್ ಸ್ಲ್ಯಾಬ್ಗಳಿದೆ ಅಪ್ ಟು 3 lakh ಎಕ್ಸಂಪ್ಷನ್, 3 lakh to 7 lakhಗೆ ಇವಾಗ ತೆರಿಗೆಗಳನ್ನ ಲಿಮಿಟ್ ಅನ್ನ 5% ಮಾಡಿದ್ದಾರೆ. ಮುಂಚೆ ಬರೀ 3 to 6 lakhಗೆ 5% ಇತ್ತು, ಈಗ 3 to 7 lakhs ವರೆಗೂ 5% ಮಾಡಿದ್ರು. ಈ ತರ ತೆರಿಗೆಗಳ ಸ್ಲ್ಯಾಬಿನ ಬದಲಾವಣೆಗಳ ಮುಖಾಂತರ 10,000 ರೂಪಾಯಿ ಟ್ಯಾಕ್ಸ್ ಸೇವಿಂಗ್ ಅನ್ನ ನ್ಯೂ ಟ್ಯಾಕ್ಸ್ ರಿಜಿಮ್ ಅಲ್ಲಿ ಖಂಡಿತವಾಗ್ಲೂ ಕೊಡ್ತಾ ಇದ್ದಾರೆ. ಸೊ ಒಟ್ಟಾರೆ ನೋಡೋದಾದ್ರೆ 17,500 ರೂಪಾಯಿ ತೆರಿಗೆಗಳಲ್ಲಿ ಸೇವಿಂಗ್ಸ್ ಅನ್ನ ನ್ಯೂ ಟ್ಯಾಕ್ಸ್ ರಿಜಿಮ್ ಅಲ್ಲಿ ಕೊಡ್ತಿದ್ದಾರೆ. ಹಾಗೂ ಫ್ಯಾಮಿಲಿ ಪೆನ್ಷನ್ ಅಲ್ಲೂ ಕೂಡ 15,000 ಇದ್ದಿದ್ದ ಲಿಮಿಟ್ ಅನ್ನ ಈಗ 25,000 ಮಾಡಿದ್ದಾರೆ. ಹಾಗೂ ಫಾರಿನ್ ಟ್ಯಾಕ್ಸೇಷನ್ ಕಂಪನೀಸ್ ಗಳಿಗೆ ಏನು ಮುಂಚೆ 40% ಆಗ್ತಿತ್ತು ಈಗ ಅದನ್ನ 35% ಮಾಡಿದ್ದಾರೆ. ಹಾಗಾಗಿ ಡೊಮೆಸ್ಟಿಕ್ ಕಂಪನಿಗಳಿಗೆ ಆಲ್ರೆಡಿ 25% ರೇಟ್ ಅಲ್ಲಿ ಇದ್ದಾರೆ, ಅವ್ರಿಗೆ ಫಾರಿನ್ ಕಂಪನಿಗಳು ಇವಾಗ 35% ಸ್ಲ್ಯಾಬ್ ಬರುವ ಮುಖಾಂತರ ಇಬ್ಬರಲ್ಲೂ ಕೂಡ ಕಾಂಪಿಟೇಷನ್ ಇರುತ್ತೆ. ಹಾಗೂ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಲ್ಲಿ ಏರಿಕೆಯನ್ನ ಮಾಡಿದ್ದಾರೆ, 15% ಇಂದ 20% ಮಾಡಿದ್ದಾರೆ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಏನು 10% ಇತ್ತು ಅದನ್ನ 12% ಮಾಡಿದ್ದಾರೆ. ಜೊತೆಗೆ ಮುಂಚೆ ಇದ್ದಂತಹ 1 ಲಕ್ಷದವರೆಗೂ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಎಕ್ಸಂಪ್ಷನ್ ಏನಿತ್ತು ಅದನ್ನ ಇವಾಗ 1,25,000 ಮಾಡಿದ್ದಾರೆ. ಒಟ್ಟಾರೆ ನೋಡೋದಾದ್ರೆ ಮಿಡಲ್ ಕ್ಲಾಸ್, ಲೋಯರ್ ಮಿಡಲ್ ಕ್ಲಾಸ್ ಹಾಗೂ ಎಸ್ಪೆಷಲಿ ಸ್ಯಾಲರಿಡ್ ಕ್ಲಾಸ್ ಪೀಪಲ್ ಗಳಿಗೆ 17,500 ರೂಪಾಯಿ ಟ್ಯಾಕ್ಸ್ ರಿಯಾಯಿತಿ ಒಟ್ಟಾರೆ ನ್ಯೂ ಟ್ಯಾಕ್ಸ್ ರಿಜಿಮ್ ಬರೋದ್ರಿಂದ ಸಿಗ್ತಾ ಇದೆ. ಓಕೆ ಸರ್, ಥ್ಯಾಂಕ್ ಯು ಸರ್.
ಇದಿಷ್ಟು ಆರ್ಥಿಕ ತಜ್ಞರಾದಂತಹ ರುದ್ರಮೂರ್ತಿ ಅವರ ಒಂದು ಮಾತಾಗಿತ್ತು. ಅಂದ್ರೆ ಇವತ್ತು ಒಂದು ಬಜೆಟ್ ಮಂಡನೆಯಾಗಿದೆ, ಆದ್ರೆ ಯಾರು ಕೂಡ ಒಂದು ನಿರಾಸೆಯನ್ನ ತೋರೋದ್ ಬೇಕಾಗಿಲ್ಲ. ಯಾಕಂದ್ರೆ ಇವರು ಈಗಾಗಲೇ ಎಕ್ಸ್ಪ್ಲೇನ್ ಅನ್ನ ಮಾಡ್ತಾ ಇದ್ರು ಏನಾಗಿದೆ ಎತ್ತ ಅನ್ನುವಂಥದ್ದನ್ನ. ಕ್ಯಾಮರಾ ಪರ್ಸನ್ ಶ್ರೀಹರಿ ಜೊತೆ ವರ್ಷಿತಾ ತಾಕೇರಿ, ಪವರ್ ಟಿವಿ, ಬೆಂಗಳೂರು.